ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ನೋಡ್ಕೊಂಡು ಬರೋಣ. ಸೊ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೊದಲಿಗೆ ನಾನು ಎಣ್ಣೆಗಾಯಿ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೆ. ರೈಸ್ ಕೂಡ ಮಾಡಿಟ್ಕೊಂಡಿದ್ದೆ. ಇವಾಗ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಶುವರು ಕೂಡ ಊಟಕ್ಕೆ ಬಂದರು. ಅವರು ಊಟ ಮಾಡಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ತಾರೆ. ಅಷ್ಟರೊಳಗಡೆ ನಾನು ಅವ್ರಿಗೆ ಊಟಕ್ಕೆ ಕೊಟ್ಬಿಟ್ರೆ ಸೊ ಅಲ್ಲಿಗೆ ನಂದು ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ ಅನಿಸುತ್ತೆ. ಇಲ್ಲಾಂದರೆ ಒಂದೊಂದು ಸಲ ಹಾಗೆ ಹೊಂಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಚಪಾತಿ ಹಿಟ್ಟು ಮೊದಲೇ ಕಲಸಿಟ್ಕೊಂಡಿದ್ದೆ. ಇನ್ನೊಂದು ಸಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಾದ್ಕೊಂಡ್ಬಿಟ್ಟು ಆಮೇಲೆ ಚಪಾತಿಗೆ ರೆಡಿ ಮಾಡ್ಕೊತೀನಿ. ತವಾ ಕೂಡ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಚಪಾತಿ ಮಾಡಿ ಅವ್ರಿಗೆ ಕೊಡಬೇಕು. ಸೊ ತುಂಬ ಜನ ಕೇಳ್ತಾಯಿದ್ದೀರಿ, ನಾನು ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಫ್ಲಿಪ್ಕಾರ್ಟಿಂದ, ಮೀಶೋದಿಂದ ತೊಗೊಂಡಿರ್ತೀನಲ್ಲ. ಸೊ ಆ ಪ್ರಾಡಕ್ಟ್ಗಳ ಲಿಂಕ್ ಕೇಳ್ತಾ ಇರ್ತೀರ. ಆ ಪ್ರಾಡಕ್ಟ್ಗಳನ್ನ ಡೈರೆಕ್ಟ್ ನಾನು ಟ್ಯಾಗ್ ಮಾಡಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ. ಅದರದ್ದು ಟ್ಯಾಗ್ ಲಿಂಕ್ ಇರುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ನ ನೀವು ಡೈರೆಕ್ಟ್ ಬೈ ಮಾಡ್ಕೊಬೋದು. ಸೊ ಯಾರಿಗೆಲ್ಲ ಏನಾದರೂ ನಾನು ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಗಳು ಬೇಕು ಅನಿಸಿದ್ರೆ ಸೊ ನನಗೆ ಕಮೆಂಟ್ ಮಾಡಿ. ಇನ್ನು ಯಾವ್ಯಾವ ಪ್ರಾಡಕ್ಟ್ಗಳ ಲಿಂಕ್ ಬೇಕು ಅಂತ ನಾನು ಪ್ರಾಡಕ್ಟ್ಗಳ ಲಿಂಕ್ನ ಟ್ಯಾಗ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ, ಒಂದು ಸಲ ಚೆಕ್ ಮಾಡಿ. ಎಲ್ಲರೂ ಕೇಳ್ತಾನೆ ಇರ್ತೀರ, ಒಬ್ಬೊಬ್ಬರಿಗೇ ಕಮೆಂಟಲ್ಲಿ ಲಿಂಕ್ ಕಳಿಸೋದಕ್ಕಿಂತ ಡೈರೆಕ್ಟ್ ಅದನ್ನೇ ಟ್ಯಾಗ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನು ಪ್ರಾಡಕ್ಟ್ಗಳ ಲಿಂಕ್ನೆಲ್ಲ ಟ್ಯಾಗ್ ಮಾಡಿಟ್ಟಿದ್ದೀನಿ. ಸೊ ನಿಮಗೆ ಯಾವ್ಯಾವುದು ಪ್ರಾಡಕ್ಟ್ಗಳು ಬೇಕು ಅದ್ರದ್ದು ಇಮೇಜ್ ಕೂಡ ಕಾಣಿಸುತ್ತೆ. ಅದನ್ನು ನೋಡಿಬಿಟ್ಟು ನೀವು ಆರಾಮ್ಸೆ ಬೈ ಮಾಡ್ಬೋದು. ಅದು ಡೈರೆಕ್ಟು ಫ್ಲಿಪ್ಕಾರ್ಟ್ ಅಥವಾ ಮೀಶೋ ಡೈರೆಕ್ಟ್ ಲಿಂಕ್ ತೊಗೊಳುತ್ತೆ ಅದು. ಸೊ ಅದರಿಂದ ನೀವು ಆರಾಮ್ಸೆ ಈಸಿಯಾಗಿ ಬೈ ಮಾಡ್ಕೊಳ್ಬೋದು. ನಾನು ಕೆಲವೊಂದೊಂದು ಕಿಚನಿಂದ ಪ್ರಾಡಕ್ಟ್ ಹಾಕಿದ್ದೀನಿ, ಡ್ರೆಸ್ಗಳದ್ದು ಲಿಂಕ್ಗಳು ಹಾಕಿದ್ದೀನಿ, ಹಾಗೆ ಸ್ಟೋರೇಜ್ ಬಾಕ್ಸ್ದಾಗಿರ್ಬೋದು, ಸ್ಟ್ಯಾಂಡ್ಗಳದ್ದು ಆ ಥರದ್ದು ಲಿಂಕ್ ಎಲ್ಲ ಹಾಕಿದ್ದೀನಿ. ಸುಮಾರು ಒಂದು 20 ಹತ್ತತ್ರ ಲಿಂಕ್ಗಳಿದೆ. ಸೊ ಇನ್ನೂ ಹಲವಾರು ಹಾಕಬೇಕು. ಸೊ ಸರ್ಚ್ ಮಾಡಿದೆ, ಅದು ಸಿಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಅದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಬೇಕಂದರೆ ಈಸಿಯಾಗಿ ಬೈ ಮಾಡ್ಕೊಬೋದು. ಚಪಾತಿ ಕೂಡ ರೆಡಿ ಆಯಿತು. ಎಣ್ಣೆಗಾಯಿ ಜೊತೆಗೆ ಚಪಾತಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಊಟಕ್ಕೆ ಕೂಡ ಕೊಟ್ಟೆ ಶಿವವ್ರಿಗೆ. ಅವರು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೋದರು. ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಆಲ್ಮೋಸ್ಟ್ ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ದೆ. ಹಳೆ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಟ್ಟು ಆ ವಿಡಿಯೋನೂ ಸೇರಿಸಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ನೆಕ್ಸ್ಟ್ ಡೇ ವಿಡಿಯೋಯಿಂದ ಕ್ಲಿಪ್ ತೊಗೊಂಡು ಮತ್ತು ಅದೇ ವಿಡಿಯೋ ಜೊತೆಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಂಡೇ ಆಗಿತ್ತು. ಸಂಡೇ ಸ್ವಲ್ಪ ಬೇಗನೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ಇವತ್ತು ಗಾರ್ಡನ್ ಕೆಲಸ ಇತ್ತು ಶಿವವ್ರಿಗೂ ನನಗೂ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲು ಬಂದಿದೆ ಅಂತ. ಇಬ್ಬರೂ ಕೂಡ ಟೀ ಕುಡಿದ್ಬಿಟ್ಟು ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ. ಅಷ್ಟರೊಳಗೆ ನನಗೂ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು. ಇನ್ನೊಂದು ಸ್ವಲ್ಪ ಸಾಂಬಾರೆಲ್ಲ ಬೇಯಲಿಕ್ಕೆ ಇಟ್ಬಿಟ್ಟು ಹಾಗೆ ಶುವರ್ ಜೊತೆಲಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸ್ವಲ್ಪ ಗ್ಯಾಸ್ನ ಕಡಿಮೆಗೆ ಇಟ್ಬಿಟ್ಟು ಆಚೆ ಬಂದೆ. ಎಷ್ಟು ಬಿಸಿಲಿದೆ ನೋಡ್ತಾ ಇರ್ಬೋದು. ಭಾನುವಾರ ಟೈಮ್ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಅಂದ್ಕೊತೀವಿ. ಇಲ್ಲಿ ಬಂದು ಒಂದು ಸಲ ಗಾರ್ಡನ್ ಹತ್ರ ನಿಂತ್ಕೊಂಡ್ಬಿಟ್ರೆ ಸಾಕು, ಇನ್ನು ಎಲ್ಲಿ ಹೋಗೋಕ್ಕೂ ಮನಸ್ಸೇ ಬರೋದಿಲ್ಲ. ಗೊತ್ತಿಲ್ಲ, ಅದಕ್ಕೆ ಅಡಿಕ್ಟಾಗಿ ಹೋಗ್ಬಿಟ್ಟಿದ್ದೀವಿ ನಾವಿಬ್ಬರೂ. ಮೆಣಸಿನ ಗಿಡ ಎಲ್ಲ ನೀರು ಹಾಕಬೇಕಾಗಿತ್ತು, ಅದಕ್ಕೆ ಪಾತಿ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಪಾತಿ ಮಾಡ್ತಾಯಿದ್ರು. ನಾನು ಇದನ್ನು ಗೊಬ್ಬರ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡಿರೋವಂಥ ಈರುಳ್ಳಿ, ತರಕಾರಿ ಸಿಪ್ಪೆಗಳು, ಸೊಪ್ಪು ಅದೆಲ್ಲ ಬರುತ್ತಲ್ಲ, ಅದ್ರ ಸಿಪ್ಪೆಗಳನ್ನೆಲ್ಲ ಒಂದು ಹತ್ರ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಹಾಕ್ತೀನಿ. ಅದನ್ನು ಬಕೆಟ್ಗಳಲ್ಲಿ ಅಥವಾ ಡಬ್ಬಗಳಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಂಗೆ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರ ಎಲ್ಲ ಹಾಕ್ತೀನಿ. ಇನ್ನು ಪ್ಲಾಸ್ಟಿಕ್ಗಳನ್ನೆಲ್ಲ ಒಂದು ಹತ್ರ ಇಟ್ಬಿಟ್ಟು ನಾನು ಅದನ್ನೆಲ್ಲ ಸುಟ್ಟಾಕ್ಬಿಡ್ತೀನಿ. ಕಸಕ್ಕೆಲ್ಲ ಹಾಕ್ಲಿಕ್ಕೆ ಹೋಗಲ್ಲ. ಸೊ ಅಷ್ಟರೊಳಗೆ ಪೈಪ್ ಹಾಕ್ಬಿಟ್ಟು ಶಿವರು ಪಾತಿ ಎಲ್ಲ ಮಾಡಿ ಮೆಣಸಿನ ಗಿಡಕ್ಕೆ ನೀರು ಬಿಡ್ತಾಯಿದ್ರು. ನಾನು ಕೂಡ ಅವರಿಗೆ ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಭಾನುವಾರ ಬಂತು ಅಂದರೆ ಏನೊಂಥರ ಖುಷಿ. ಭಾನುವಾರ ಅಂತಲ್ಲ, ಎವ್ರಿಡೇ ನನಗೆ ಗಾರ್ಡನಲ್ಲಿ ಏನಾದ್ರೂ ಮಾಡ್ತಾ ಇರಬೇಕಂತ ಅನಿಸುತ್ತೆ. ಸೊ ನಂಗೆ ತುಂಬ ಹೂವಿನ ಗಿಡಗಳು, ತುಂಬ ಗಿಡಗಳೆಲ್ಲ ತೊಗೋಬೇಕು ಅನ್ನೋದು ಆಸೆ. ಬಟ್ ಅದು ಏನಾಗುತ್ತೆ ಅಂದರೆ ರಜಕ್ಕೆ ಹೋಗೋ ಟೈಮಲ್ಲಿ ಒಂಥರ ರಿಸ್ಕ್ ಆಗಿಬಿಡುತ್ತೆ. ಇದನ್ನೆಲ್ಲ ಎತ್ತಿಟ್ಟು ಹೋಗಬೇಕು, ಬೇರೆಯವ್ರಿಗೆ ನೀರು ಹಾಕ್ರಿ ಅಂತ ಹೇಳಿ ಹೋಗಬೇಕು. ಸೊ ಅದೊಂದು ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಯಾಕಂದರೆ ರಜಕ್ಕೆ ಹೋಗಲೇಬೇಕು, ಮನೆ ಕೆಲಸ ಬೇರೆ ನಿಂತಿರುತ್ತೆ. ಸೊ ನಾವು 3 ತಿಂಗಳಿಗೆ 4 ತಿಂಗಳಿಗೆ ಒಂದು ಸಲ ರಜೆ ತಗೊಂಡ್ರೆ 1 ಮಂತ್ವರೆಗೂ ನಾವು ಮನೆ ಕೆಲಸ ನೋಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿದ್ದರೆ ಅಲ್ಲಿ ಕೆಲಸ ಸ್ಟಾಪ್ ಆಗುತ್ತೆ, ಅಲ್ಲಿದ್ದರೆ ಇಲ್ಲಿ ನೋಡ್ಕೊಳ್ಳೋರಿಲ್ಲ, ಆ ಥರ ಆಗಿಬಿಟ್ಟಿದೆ. ಬಟ್ 2 ಕಡೆನೂ ಮೇಂಟೈನ್ ಮಾಡ್ಕೊತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಗಿಡಗಳು ತಗೊಂಡಿದ್ದೀನಿ.
ಆದ್ರೂ ತುಂಬ ಗಿಡಗಳನ್ನೆಲ್ಲ ತೊಗೊಳ್ಬೇಕು ಅಂತ ನನಗೆ ಸಖತ್ ಆಸೆ. ಶಿವವ್ರನ್ನಂತೂ ಕೇಳ್ತಾನೆ ಇರ್ತೀನಿ, ಆ ಗಿಡ ಕೊಡಿಸಿ ಈ ಗಿಡ ಕೊಡಿಸಿ ಅಂತ. ಅವರು ಕೊಡಿಸೋದೇ ಇಲ್ಲ ನನಗೆ, ಎಷ್ಟು ಕಾಡಿದ್ರೂ ಕೊಡಿಸಲ್ಲ. ಅದೇನೋ ಗೊತ್ತಿಲ್ಲ, ಈ ಒಂದು 5-6 ಗುಲಾಬಿ ಗಿಡ ಕೊಡಿಸ್ಬಿಟ್ಟು. ನನಗೆ ಇಂಡೋರ್ ಪ್ಲ್ಯಾಂಟ್ಗಳು ಔಟ್ಡೋರ್ ಪ್ಲ್ಯಾಂಟ್ಗಳೆಲ್ಲ ಹಾಕ್ಲಿಕ್ಕೆ ತುಂಬ ಇಷ್ಟ. ನನಗೆ ನೆಲದಲ್ಲಿ ಹಾಕ್ಲಿಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಹೋಗ್ಬೇಕಾದ್ರೆ ಎಲ್ಲ ಬಿಟ್ಟು ಹೋಗ್ತೀವಿ, ಮುಂದೆ ಯಾರು ಬರ್ತಾರೋ ಏನೋ ಯಾರೇ ಗೊತ್ತು. ಬಟ್ ನಾನು ಏನಕ್ಕೆ ಪಾಟ್ಗಳಿಗೆ ಹಾಕ್ಕೊತಾ ಇದ್ದೀನಿ ಅಂದರೆ, ಹೊಸ ಮನೆ ಹೇಗಿದ್ರು ರೆಡಿ ಮಾಡ್ತಾಯಿದ್ದೀವಿ. ನಾವು ಇಲ್ಲಿಂದ ಹೋಗೋಷ್ಟರೊಳಗೆ ಆಲ್ಮೋಸ್ಟ್ ನಾವು ಗೃಹ ಪ್ರವೇಶ ಮಾಡಿಕೊಂಡೆ ಅಲ್ಲಿಗೆ ಹೋಗಬೇಕು. ಸೊ ಅಷ್ಟರೊಳಗೆ ಮನೆ ಕೆಲಸ ಫಿನಿಷ್ ಮಾಡಲೇಬೇಕು ಅಂತ ಇರೋದು. ಯಾಕಂದರೆ ನಾವು ಮತ್ತೆ ಬೆಂಗಳೂರಿಗೆ ಹೋಗಲ್ಲ, ಅದಕ್ಕೋಸ್ಕರ. ಇವಾಗ ಬೆಂಗಳೂರಲ್ಲಿ ಪೂರ್ತಿಯಾಗಿ ನಾವು ಮನೆ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತಂದಮೇಲೆ ಇಲ್ಲಿಂದ ಡೈರೆಕ್ಟ್ ಊರಿಗೆ ಹೋಗಬೇಕು ಅಂತ. ನೆಕ್ಸ್ಟು ನಮ್ಮದು ಸ್ವಲ್ಪ ಲೋನ್ಸ್ಗಳು, ನಮ್ಮವು ಸಾಲಗಳು ಎಲ್ಲ ಕಡಿಮೆ ಆಗೋವರೆಗೂ ನಾನು ಊರಲ್ಲೇ ಇರ್ತೀನಿ. ಆಮೇಲೆ ಅಷ್ಟರೊಳಗೆ ಶಿವೂರಿಗೆ ಮತ್ತೆ ಪೋಸ್ಟಿಂಗ್ ಆಗುತ್ತಲ್ಲ, ನೋಡೋಣ, ಕೋಟ್ರಲ್ಲಿ ಸಿಕ್ಕಿದ್ರೆ ಮತ್ತೆ ಹೋಗೋದು, ಮತ್ತೆ ಒಂದು 3 ವರ್ಷ ಇರೋದು, ಆಮೇಲೆ ಊರಿಗೆ ಹೋಗೋದು. ಸೊ ಬಾಡಿಗೆ ಕಟ್ಟೋದು ತಪ್ಪುತ್ತೆ ಅಂತ. ಬಟ್ ಪರ್ಮನೆಂಟಾಗಿ ಏನು ಬೆಂಗಳೂರೇನು ಬಿಟ್ಟಿಲ್ಲ. ಫ್ಯೂಚರಲ್ಲಿ ಪ್ಲ್ಯಾನ್ ಇದೆ, ನೋಡೋಣ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ದೇವರು ಯಾವಾಗ ಯಾವ ಥರ ನಮ್ಮನ್ನು ತಗೊಂಡೋಗ್ತಾರೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ತಕ್ಕನಾಗಿ ಜೀವನ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ನಾನು ಗಿಡಗಳನ್ನೆಲ್ಲ ಪಾಟಲ್ಲಿ ಹಾಕಿ ನಾನು ಇಟ್ಕೊತಾ ಇದ್ದೀನಿ. ಪಾಟಲ್ಲಿ ಹಾಕಿ ಇಟ್ಕೊಂಡ್ರೆ ಡೈರೆಕ್ಟ್ ನಾವು ತಗೊಂಡ್ರೆ ಆರಾಮ್ಸೆ ಟೆರೆಸ್ ಮೇಲೆ ಇಟ್ಬಿಡ್ಬೋದು ಅಂತ. ಇವಾಗ ನೆಲಕ್ಕೆ ಹಾಕಿದ್ರೆ ಅದನ್ನೆಲ್ಲ ತೆಗೆದು ಸುಮ್ಮನೆ ಬೇರುಗಳೆಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಸೊ ಹಾಕಿಲ್ಲ ನಾನು ಅಷ್ಟೇ. ಕೆಲವೊಂದೊಂದು ಮಲ್ಲಿಗೆ ಗಿಡಗಳು, ದಾಸವಾಳ ಗಿಡ, ಅದನ್ನೆಲ್ಲದನ್ನು ಒಂದೊಂದು ನೆಲಕ್ಕೆ ಹಾಕಿದ್ದೀನಿ. ಮಳೆ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೆ ಮಳೆ ಬರಲಿ ಅಂತ ಕಾಯ್ತಾಯಿದ್ದೀನಿ. ಈ ಟೈಮಲ್ಲಿ ಅಷ್ಟು ಗಿಡಗಳು ಬೆಳವಣಿಗೆ ಬರಲ್ಲ. ಹೂಗಳು ಅಷ್ಟೇ, ಈ ಸಮಯದಲ್ಲಿ ಸ್ವಲ್ಪ ಕಡಿಮೆನೇ ಹೂಗಳು ಬರೋದೆಲ್ಲ. ಮತ್ತು ಎಲೆಯೆಲ್ಲ ಉದುರುತ್ತಾ ಇರುತ್ತೆ. ಚಳಿಗೆ ಎಲೆಯೆಲ್ಲ ಉದುರೋದು ಮತ್ತು ಹಾಳಾಗೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಗಿಡಗಳು ಸ್ವಲ್ಪ ಚಿಗುರು ಹೊಡೆಯೋದು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಈ ಕಾರಣಕ್ಕೆ ಜಾಸ್ತಿ ಗಿಡಗಳನ್ನ ಮಾಡ್ಕೊಳ್ಳೋಕೆ ನನಗೆ ಆಸೆ ಇದೆ. ಬಟ್ ಶಿವರಿಗೆ ತಂದು ಕೊಡೋಕ್ಕೆ ಇಷ್ಟ ಇಲ್ಲ. ಮತ್ತು ಹೋಗ್ಬೇಕಾದ್ರೆ ಪಾಪ ಬೇರೆಯವರಿಗೆಲ್ಲ ರಿಸ್ಕ್ ಆಗುತ್ತೆ. ಹೋಗ್ಬೇಕಾರೆಲ್ಲ ಪಾಟ್ಗಳನ್ನ ಬೇರೆ ಹತ್ರ ಎತ್ತಿಟ್ಬಿಟ್ಟು ನಾವು ಯಾರಿಗಾದ್ರೂ ನೀರು ಹಾಕ್ಲಿಕ್ಕೆ ಹೇಳಿ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಸಾಕು ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಏನು ಮಾಡೋದು, ಗಿಡಗಳು ನೋಡಿದ್ರೆ ಇತ್ತೀಚೆಗಂತೂ ಈ ಜಾಗ ನೋಡಿದ್ರೆ ನನಗೆ ಗಿಡಗಳು ತಗೋಬೇಕು ಅನಿಸುತ್ತೆ. ಇಷ್ಟು ಗಿಡಗಳಿದೆ. ಮತ್ತು ಇನ್ನೊಂದರಲ್ಲಿ ಲೋಟಸ್ ಪ್ಲ್ಯಾಂಟ್ ಹಾಕಿದ್ದೀನಿ. ಇವಾಗ ಒಂದು 4 ಗಿಡಗಳು ತೊಗೊಂಡು ಬಂದೆ. ಅದು ಔಟ್ಡೋರ್ ಪ್ಲ್ಯಾಂಟೇ. ಅದು ಒಂದು 4 ತಿಂಗಳು ಹೂವು ಬರುತ್ತಂತೆ, ಶೋ ಹೂವುಗಳ ಥರ. ಸೊ ಒಂದು 4 ತೊಗೊಂಡು ಬಂದಿದ್ದೀನಿ. 2 ಪಾಟ್ಗಳಿಗೆ ಹಾಕಿದ್ದೀನಿ, ಇನ್ನೆರಡು ಪಾಟ್ ತೊಗೊಂಡು ಬಂದು ಹಾಕಬೇಕು. ಸೊ ಹಾಗೆ ಇಟ್ಟಿದ್ದೀನಿ. ಶಿವವರೆಲ್ಲ ಮೆಣಸಿನ ಗಿಡಕ್ಕೆ ನೀರು ಹಾಕ್ತಿದ್ರು. ನಾನು ಅಷ್ಟರೊಳಗೆ ಗುಲಾಬಿ ಗಿಡಗಳಿಗೆಲ್ಲ ಒಂದೊಂದು ಸ್ವಲ್ಪ ನೀರು ಹಾಕೋಣ ಅಂತ ವಾರದಲ್ಲಿ ಒಂದು 3 ದಿನ ನೀರು ಹಾಕ್ತೀನಿ. ಅಂದರೆ ಪೂರ್ತಿ ಎಲ್ಲ ಮಣ್ಣು ಒಣಗಿರಬೇಕು. ಆ ಟೈಮಲ್ಲಿ ಅಷ್ಟೇ ನಾನು ನೀರು ಹಾಕೋದು. ಯಾಕಂದರೆ ಜಾಸ್ತಿ ನೀರು ಹಾಕ್ತಾಯಿದ್ರೆ ಒಳಗಡೆ ಬೇರೆಲ್ಲ ಕೊಳ್ತೋಗ್ಬಿಡುತ್ತೆ. ಯಾರಾದ್ರೂ ಅಷ್ಟೇ ತುಂಬ ಗಾರ್ಡನ್ ಮಾಡಬೇಕಂತ ಆಸೆ ಇರೋರು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ. ವಾರದಲ್ಲಿ 2-3 ದಿನ ಹಾಕಿ. ಗುಲಾಬಿ ಗಿಡಕ್ಕಂತೂ 5-6 ಅವರು ಬಿಸಿಲು ಬೇಕೇ ಬೇಕು. ಅದು ಎಷ್ಟು ಬಿಸಿಲಿರುತ್ತೆ ಅಷ್ಟು ಹೂವು ಚೆನ್ನಾಗಿ ಬರುತ್ತೆ. ಇನ್ನು ಮಲ್ಲಿಗೆ ಗಿಡ, ಕಾಕಡ ಗಿಡ ಅವಕ್ಕೆಲ್ಲ ಒಂದು 3 ಅವರ್ 4 ಅವರ್ ಇದ್ದರೆ ಸಾಕು. ಅದಕ್ಕೆ ಡೈರೆಕ್ಟ್ ಬಿಸಿಲು ಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ಗುಲಾಬಿ ಗಿಡಕ್ಕೆ ಡೈರೆಕ್ಟ್ ಬಿಸಿಲು ಬೇಕೇ ಬೇಕು. ಅದಕ್ಕೆ ನೀವು ವಾರದಲ್ಲಿ ಒಂದು 2-3 ಸಲ, ಅದೂ ನೀರೆಲ್ಲ ಪೂರ್ತಿ ಎಲ್ಲ ಹೋಗಿದ್ರೆ, ಒಣಗಿದ್ರೆ ಮಣ್ಣು, ಆವಾಗ ಮಾತ್ರ ನೀವು ನೀರು ಹಾಕಬೇಕು. ಕೆಳಗಡೆ ಅಂದರೆ ನಾವೇನು ಪಾಟ್ಗಳು ಇಟ್ಟಿರ್ತೀವಲ್ಲ ಅದರ ತಳಭಾಗದಲ್ಲಿ ನೀರಿನಂಶ ಇರುತ್ತೆ. ಅದನ್ನು ಕೂಡ ಪೂರ್ತಿಯಾಗಿ ಹೋಗಬೇಕು. ಆವಾಗ ನೀರು ಹಾಕಿದ್ರೇ ಗಿಡಗಳು ಚೆನ್ನಾಗಿ ಬರುತ್ತೆ. ಮತ್ತು ವಾರದಲ್ಲಿ 1 ಸಲ ಅಥವಾ 15 ದಿನಕ್ಕೊಂದು ಸಲ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ತಾ ಬನ್ನಿ. ಆವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಆದ್ರೂ ಕೂಡ ಒಂದು 2-3 ಗಿಡಗಳೆಲ್ಲ ಹೋಯ್ತು. ಗುಲಾಬಿ ಗಿಡ ವೈಟ್ ಕಲರ್ದೊಂದು ತೊಗೊಂಡು ಬಂದಿದ್ದೆ, ಅದೂ ಒಂದು ಹೋಯ್ತು. ರೆಡ್ ಕಲರ್ದೊಂದು, ಅದನ್ನು ಗಿಡ ಹೋಯ್ತು. ಸೊ ನೋಡೋಣ, ಬರುತ್ತೋ ಹೆಂಗೋ ಗೊತ್ತಿಲ್ಲ. ಅದರ ಕಡ್ಡಿಗಳನ್ನ ಹಾಗೆ ಊರಿದ್ದೀನಿ. ಬಂದರೆ ಓಕೆ, ಇಲ್ಲಾಂದರೆ ಬೇರೆ ತೊಗೊಂಡು ಬಂದು ಹಾಕ್ಬೇಕಷ್ಟೇ. ಈ ಗಿಡಗಳು ನೋಡ್ತಾ ಆಚೆ ಬಂದುಬಿಟ್ಟು ಟೈಮ್ ಆಗೇ ಹೋಯ್ತು. ಮಧ್ಯಾಹ್ನದ ಊಟದ ಟೈಮ್ ಆಯಿತು. ಆದರೂ ನಮ್ಮ ಕೆಲಸ ಇನ್ನೂ ಮುಗ್ದೇ ಇರಲಿಲ್ಲ. ಶಿವರು ಅಷ್ಟೇ ಗಿಡಗಳನ್ನೇ ನೋಡ್ಕೊಂಡು ಕೂತಿರ್ತಾರೆ ರಜೆ ಟೈಮ್ಗಳಲ್ಲಿ. ಏನೋ ಗೊತ್ತಿಲ್ಲ, ನಮ್ಗೆ ಆಚೆ ಹೋಗ್ಬೇಕಂತ ನಾರ್ಮಲ್ ಡೇಸಲ್ಲಿ ಅನಿಸುತ್ತೆ. ಸಂಡೇ ಬಂತು ಅಂದರೆ ಏನೋ ಒಂಥರ ಬೇಜಾರು ಅನಿಸುತ್ತೆ. ಅದೆಲ್ಲ ಏನಂತಂದರೆ ಬೆಳಗ್ಗೆನೇ ಒಂದು 10-11 ಗಂಟೆಗೆಲ್ಲ ತಿಂಡಿ ತಿಂದ್ಬಿಟ್ಟು ಹೋದರೆ ಅವಾಗ ಏನು ಅನಿಸಲ್ಲ. ಎಲ್ಲಾದರೂ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಅನಿಸ್ತಾ ಇರುತ್ತೆ. ಸೊ ನಾವು ಸಂಡೇ ಟೈಮ್ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಲ್ಲ, ಹಾಗಾಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅಯ್ಯೋ ಇಷ್ಟೊತ್ತು ಹೋಗ್ಬಿಟ್ಟಿದೆಯಲ್ಲ, ಇನ್ನೇನು ಹೋಗೋಣ, ಇಲ್ಲೇ ಏನಾದರೂ ಕೆಲಸ ಮಾಡೋಣ ಅನ್ನೋ ಥರ ಆಗ್ಬಿಡುತ್ತೆ.
ಹಾಗೆ ಹಿಂದೆಗಡೆ ಬಂದೆ, ಹಿಂದೆನೂ ಕೂಡ ಗ್ರೀನ್ ಕ್ಲಾತ್ ಎಲ್ಲ ಕಟ್ಟಿದೆ ಗೇಟಿಗೆಲ್ಲ. ನಾಯಿಗಳ ಕಾಟ ಜಾಸ್ತಿ, ಚಪ್ಪಲೆಲ್ಲ ಕಡ್ದಾಕ್ಬಿಡ್ತವೆ. ಅಷ್ಟರೊಳಗೆ ಶಿವರು ಆಚೆ ಹೋಗಿದ್ರು. ಆಚೆ ಹೋಗ್ಬಿಟ್ಟು ಒಂದು ಅಣ್ಣನ ಕರ್ಕೊಂಡು ಬಂದರು, ಅವರು ಪರಿಚಯ ಇರೋರೆ. ಸೊ ಆ ಅಣ್ಣನ ಹತ್ರ ಸ್ವಲ್ಪ ಸಿಮೆಂಟಿನ ಕೆಲಸ ಇತ್ತು, ಗೇಟೆಲ್ಲ ಹಾಳಾಗೋಗ್ಬಿಟ್ಟಿತ್ತು. ಇನ್ನು ಅವು ಇವು ಹುಳಾಪ್ಟೆಗಳೆಲ್ಲ ಸೇರ್ಕೋತವೆ ಅಂದ್ಬಿಟ್ಟು ಸಿಮೆಂಟೆಲ್ಲ ತೊಗೊಂಬಿಟ್ಟು ಬಂದು ಆ ಗೇಟ್ನೆಲ್ಲ ಪ್ಲಾಸ್ಟ್ ಮಾಡಿಸ್ತಾ ಇದ್ದಾರೆ. ಆವಣ್ಣನು ಪಾಪ ಸಂಡೇ ಇತ್ತು, ಆದ್ರೂ ಕೂಡ ಕರೆದ ತಕ್ಷಣವೇ ಬಂತು. ಹಾಗೆ ಮುಂದೆಗಡೆ ಗೇಟಿಗೂ ಕೂಡ ಗ್ರೀನ್ ಕ್ಲಾತ್ ಕಟ್ಟಿದ್ದೀವಿ. ನಾಯಿಗಳು ಸಿಕ್ಕಾಬಟ್ಟೆ ಇಲ್ಲಿ, ತುಂಬ ನಾಯಿಗಳಿದ್ದಾವೆ. ಎಲ್ಲ ಒಳಗೆ ಬಂದುಬಿಡ್ತವೆ, ಗಿಡನೆಲ್ಲ ಹಾಳು ಮಾಡಾಕ್ಬಿಡ್ತವೆ. ಸೊ ಅದಕ್ಕೋಸ್ಕರ ಮುಂದೆಗಡೆ ಗೇಟಿಗೆ ಮತ್ತು ಹಿಂದೆಗಡೆ ಗೇಟಿಗೆಲ್ಲ ಗ್ರೀನ್ ಕ್ಲಾತ್ ಕಟ್ಟಿದ್ವಿ. ನೀರು ಹಾಕಿದ್ಮೇಲೆ ಏನೋ ಒಂಥರ ಸೂಪರಾಗಿ ಕಾಣಿಸ್ತಾ ಇದೆ ಗಿಡ ಎಲ್ಲ. ಹಾಗೆ ಇಲ್ಲೊಂದು ಸ್ವಲ್ಪ ಸಿಮೆಂಟ್ ಹಾಕಿ ಕೊಟ್ಟೋಗಿದ್ದ ಲಾಸ್ಟ್ ಟೈಮ್ ವರ್ಷ ಬಂದಾಗ, ಅದೆಲ್ಲ ಒಂದು ಸ್ವಲ್ಪ ಬಿಟ್ಕೋತಾ ಇತ್ತು. ಹಾಗೆಯೇ ನಾನೇ ಸಿಮೆಂಟ್ ಎಲ್ಲ ಅದನ್ನು ಕಲಿಸ್ಬಿಟ್ಟು ಎಲ್ಲೆಲ್ಲಿ ಸೀಳ್ ಬಿಟ್ಕೊಂಡಿತ್ತಲ್ಲ ಎಲ್ಲದನ್ನು ಹಾಗೆ ಪ್ಲಾಸ್ಟರ್ ಮಾಡಿದೆ. ಕೈಯೆಲ್ಲ ಉರಿ ಬಂದುಬಿಡ್ತು, ಸಿಮೆಂಟು ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇತ್ತು. ಸೊ ಅಷ್ಟರೊಳಗಡೆ ಅವರಿಗೂ ಸ್ವಲ್ಪ ಟೀ ತಗೊಂಡೋಗಿ ಕೊಟ್ಟೆ. ಅವರು ಟೀ ಕುಡಿದು ಮಾತಾಡ್ಕೊತಾ ಹಾಗೆ ಕೆಲಸನೆಲ್ಲ ಶುರು ಮಾಡಿಕೊಂಡ್ರು. ಅಷ್ಟರಲ್ಲಿ ನನಗೆ ಮೀಶೋಯಿಂದ ಪಾರ್ಸಲ್ ಬಂತು. ಈ ಪುಟಾಣಿ ವಾಟರ್ ಕ್ಯಾನ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ಬರೀ 107 ರೂಪಾಯಿ 2 ಬಂದಿತ್ತು ನನಗೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಡೈರೆಕ್ಟು ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನೀವು ಬೈ ಮಾಡ್ಕೋಬೋದು. ಅದು ಫೋಟೋ ಸಮೇತನೂ ನಿಮಗೆ ಕಾಣಿಸುತ್ತೆ, ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಬೋದು. ಒಂದಕ್ಕೆ 107 ರೂಪಾಯಿ, 96 ರೂಪಾಯಿ ಇತ್ತು. ಬಟ್ ಪ್ಲಾಟ್ಫಾರಮ್ ಫೀ ಎಲ್ಲ ತಗೊಂತಾರಲ್ಲ, ಹಾಗಾಗಿ 107 ರೂಪಾಯಿ ಏನೋ ಆಯಿತು. ಸೊ 2 ಬಂದಿತ್ತು ನನಗೆ. ಇದನ್ನು ಶಿವ ಅವರನ್ನೇ ತಗೊಂಡು ಕೊಟ್ಟಿದ್ದು. ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು, ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಒಳಗಡೆ ನೋಡ್ತಾ ಇರ್ಬೋದು, ಇದೆಲ್ಲ ಒಳಗಡೆ ಇದೆ. ನಾವು ಈ ಥರ ಎಲ್ಲ ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಬಾಟಲ್ ಮಾತ್ರ ಸೆಟ್ ಮಾಡಿಕೊಂಡೆ, ಇನ್ನೊಂದು ಬಾಟಲ್ ಹಾಗೆ ಇಟ್ಕೊಂಡೆ. ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಸಿಂಪಲಾಗಿ ಒಂದು ವೆನೈಟಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು. ನಮಗೆ ಬೇಡ ಅಂದರೆ ಈ ಲಾಕ್ನ ಓಪನ್ ಮಾಡಿ ಇದು ಏನಿದೆ ಏನದು ಸ್ಟೋನ್ ಇರೋದು ಅದನ್ನು ತೆಗ್ದಿಟ್ಬಿಡ್ಬೋದು. ಆ ಮಣಿ ಇರೋದೆಲ್ಲ, ಹ್ಯಾಂಡಲ್ ಏನಿರೋದು ಅದೆಲ್ಲ ತೆಗ್ದಿಡ್ಬೋದು. ಸೊ ಸಖತ್ ಕ್ಯೂಟಾಗಿದೆ, ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮತ್ತು ಗ್ಲಾಸ್ದು ಇದು ನೀಟಾಗಿ ಯೂಸ್ ಮಾಡಬೇಕು. ರಫಾಗೆಲ್ಲ ಯೂಸ್ ಮಾಡಿದ್ರೆ ಅದು ಬಾಳಿಕೆ ಬರೋಲ್ಲ. ನೀಟಾಗಿ ಯೂಸ್ ಮಾಡಿದ್ರೆ ತುಂಬ ಕ್ಯೂಟಾಗಿದೆ. ಹಾಗೆ ಹಿಡ್ಕೊಳ್ಳೋಕ್ಕೆ ಒಂದು ಬ್ಯಾಂಡ್ ಕೂಡ ಕೊಟ್ಟಿದ್ದಾರೆ ಲೆದರ್ದು, ಅದನ್ನು ಕೂಡ ತುಂಬ ಚೆನ್ನಾಗಿದೆ. ಎರಡೂ ಕಡೆ ನಾವು ಯಾವ ಥರ ಬೇಕಾದರೂ ಒಂದು ಪೈಪ್ ಕೂಡ ಕೊಟ್ಟಿದ್ದಾರೆ ವಾಟರ್ ಕುಡಿಲಿಕ್ಕೆ, ಅಥವಾ ಜ್ಯೂಸ್ನಾದ್ರೂ ತೊಗೊಂಡು ಹೋಗ್ಬೋದು, ವಾಟರ್ ಆದ್ರೂ ತೊಗೊಂಡು ಹೋಗ್ಬೋದು, ಏನು ಬೇಕಾದ್ರೂ ಸ್ಟೋರೇಜ್ ಮಾಡ್ಕೊಬೋದು. 300 ml ಇಳಿಸುತ್ತೆ, ಸಾಕಾಗುತ್ತೆ ಎಲ್ಲಾದರೂ ಜಸ್ಟ್ ಒಂದು ಹಾಫ್ ಆನ್ ಅವರ್ ಹಿಂಗೆ ಹೋಗಿ ಬರಲಿಕ್ಕೆ. ಅದೊಂದು ಸ್ವಲ್ಪ ನೀರು ತೊಗೊಂಡೋಗ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಯಾರಿಗಾದ್ರೂ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬೈ ಮಾಡ್ಕೋಬೋದು. ನಾನು ಸ್ವಲ್ಪ ಇವತ್ತು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಹಾಗಲಕಾಯಿ ಮತ್ತು ಒಂದು ಸ್ವಲ್ಪ ನೆಲ್ಲಿಕಾಯಿ ಮತ್ತು ಅರಿಶಿನ ತೊಗೊಂಡಿದ್ದೀನಿ. ಎಲ್ಲದನ್ನು ಬೇರೆ ಬೇರೆ ಗ್ರೈಂಡ್ ಮಾಡಿ ಎತ್ತಿಟ್ಕೋತೀನಿ ನಾನು, ಯಾಕಂದರೆ ಅರಿಶಿನ ಜಾಸ್ತಿ ತೊಗೊಳ್ಬಾರ್ದು. ಗ್ಯಾಸ್ಟ್ರಿಕ್ ಇರೋರೆಲ್ಲ ಅರಿಶಿನ ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಅದನ್ನು ಒಂದೊಂದು ಕ್ಯೂಬ್ ಅಷ್ಟೇ ನಾವು ಹಾಕ್ಕೊಂಡು ಇದು ಮಾಡಿದ್ರೆ ಆಯಿತು. ನಾನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡು, ಇದೆಲ್ಲ ಲಾಸ್ಟಲ್ಲಿ ಬಂದಿರೋದು, ಅದೆಲ್ಲ ಗಿಡಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಹಾಕೋಣ, ಚೆನ್ನಾಗಿರುತ್ತೆ, ಹುಳ ಎಲ್ಲ ಆಗೋಲ್ಲ. ಈ ಥರ ಐಸ್ ಕ್ಯೂಬ್ ಒಂದು ಇದರೊಳಗಡೆ ಹಾಕಿಟ್ಕೊಂಡು ಐಸ್ ಕ್ಯೂಬ್ ಮಾಡಿಕೊಂಡು, ನಮಗೆ ಹಾಗಲಕಾಯಿಂದ ಬೇಕಾ ಅಥವಾ ನೆಲ್ಲಿಕಾಯಿಂದ ಬೇಕಾ ಯಾವ್ದು ಬೇಕು ಅದನ್ನು ಬಿಸಿನೀರೊಳಗಡೆ ಒಂದು 2 ಕ್ಯೂಬ್ ಹಾಕ್ಕೊಂಡು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ತುಂಬ ಹೆಲ್ತಿಗೆ ಬೆನಿಫಿಟ್ ಇದೆ. ಏರ್ಗಾಗಿರ್ಬೋದು ಅಥವಾ ನಮ್ಮ ಸ್ಕಿನ್ನಿಗಾಗಿರ್ಬೋದು, ಮತ್ತು ನಮ್ಮ ರಕ್ತ ಶುದ್ಧೀಕರಣ ಮಾಡೋಕ್ಕಾಗಿರ್ಬೋದು ತುಂಬ ಹೆಲ್ಪ್ ಮಾಡುತ್ತೆ. ನೆಲ್ಲಿಕಾಯಿ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ತುಂಬ ಒಳ್ಳೆ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಮನೆ ಹತ್ರನೇ ಸಿಕ್ಕಿದಂಥ ಸೊಪ್ಪಲ್ಲಿ ನಾನಿವತ್ತು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಸೊಪ್ಪನ್ನೆಲ್ಲ ಸೋಸಿ ತೊಳೆದಿಟ್ಕೊಂಡು ಬೇಯಿಸ್ಕೊಂಡು ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ, ಅನ್ನನೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇದು ಹಸಿ ಖಾರ ನಾನು ಯಾವಾಗಲೂ ಮನೇಲಿ ಮಾಡಿ ಇಟ್ಕೊಂಡಿರ್ತೀನಿ, ಮೆಣಸಿನ್ಕಾಯ್ದು ಈ ಥರ ಪಲ್ಯಗಳಿಗೆಲ್ಲ ಹಾಕ್ಲಿಕ್ಕೆ. ಮತ್ತು ಶುಗರ್ ಜಾಸ್ತಿ ಅದರಲ್ಲೇ ರೊಟ್ಟಿ ಎಲ್ಲ ತಿನ್ನೋದು, ಸೊ ಅದಕ್ಕೋಸ್ಕರ ಆ ಥರದ್ದು ಮಾಡಿ ಇಟ್ಕೊಂಡಿರ್ತೀವಿ. ನಾನು ಸೊಪ್ಪು ತೊಳೆದಿರೋ ನೀರೆಲ್ಲ ಟಬ್ಬಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲದನ್ನು ನಾನು ಚೆಲ್ಲಕ್ಕೆ ಹೋಗಲ್ಲ, ಹಾಗೆ ಉಯ್ದುಬಿಟ್ರೆ ಎಲ್ಲ ಚರಂಡಿಯಲ್ಲಿ ಹೊಂಟೋಗ್ಬಿಡುತ್ತೆ. ಅದನ್ನೇ ತಗೊಂಡೋಗಿ ಗಿಡಕ್ಕೆ ಹಾಕಿದ್ರೆ ಗಿಡಗಳಿಗಾರ ನೀರು ಹಾಕುತ್ತಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಒಂದು ಡಬ್ಬಲ್ಲಿ ಹಾಕಿ ಎತ್ತಿಟ್ಕೊಂಡು ಹಾಗೆ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಗ ಬೇಗ ಟೈಮ್ ಹೋಗುತ್ತೆ ಅಂತಂದರೆ ಅಷ್ಟು ಬೇಗ ಬೇಗ ಟೈಮ್ ಹೋಗುತ್ತೆ. ಸಂಡೇ ಕಣ್ಮುಚ್ಚಿ ಬಿಡೋ ಅಷ್ಟರೊಳಗೆ ಸಂಡೇನೇ ಮುಗ್ದೋಗ್ಬಿಡ್ತು. ಎಲ್ಲೂ ಆಚೆನೂ ಹೋಗೋಕ್ಕಾಗಲಿಲ್ಲ, ಏನೂ ಇಲ್ಲ. ಇನ್ನು ಆವಣ್ಣ ಬಂದು ಎಲ್ಲ ರೆಡಿ ಮಾಡಿ ಸಿಮೆಂಟೆಲ್ಲ ಪ್ಲಾಸ್ಟ್ ಮಾಡಿ, ಹಿಂದೆಗಡೆ ಮೆಟ್ಲ ಹತ್ರ ಎಲ್ಲ ತೂತಗಳಾಗ್ಬಿಟ್ಟಿತ್ತು, ಅವನ್ನೆಲ್ಲ ಪ್ಲಾಸ್ಟ್ ಮಾಡಿ, ಪಾಪ ಅವರು ಗೇಟೆಲ್ಲ ಪ್ಲಾಸ್ಟ್ ಮಾಡಿಕೊಡೋ ಅಷ್ಟರೊಳಗೆ ಟೈಮೇ ಆಗೋಯ್ತು. ಹತ್ತತ್ರ 7 ಗಂಟೆ ಹತ್ತತ್ರ ಆಯಿತು. ಆವಾಗ ಇನ್ನೆಲ್ಲ ಆಚೆ ಹೋಗೋದು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ವೀಕ್ ನೋಡೋಣ ರಜಾ ಸಿಕ್ಕಿದ್ರೆ ಅಂದ್ಬಿಟ್ಟು ಸೊ ಮನೇಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಮನೆಯಲ್ಲೇ ಕೆಲಸ ಆಗೋಯ್ತು, ಇನ್ನೇನು ಏನು ಮಾಡೋಂಗಿಲ್ಲ.
ಸೊ ಅಷ್ಟರೊಳಗೆ ಹೊಟ್ಟೆನೂ ಕೂಡ ಹಸಿತಾ ಇತ್ತು. ಫ್ರೆಶ್ ಅಪ್ ಆಗಿ ಹಾಗೇ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆಗಳೇ ರೆಡಿ ಕೂಡ ಮಾಡಿಕೊಂಡೆ. ಉಪ್ಸಾರಾದರೆ ಬೇಗ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಗರಿ ಕಾಳಿತ್ತು, ಅದ್ರ ಜೊತೆಗೆ ಮನೆ ಹತ್ರನೇ ಸಿಕ್ಕಿರೋವಂಥ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಹಾಗೆ ಉಪ್ಸಾರು ಮಾಡಿಕೊಂಡೆ. ಅದೇ ಒಂದು ತವಾದಲ್ಲಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಲ್ಲ, ಹಾಗೇನು ಅದರಲ್ಲೇ ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡೆ. ಜಾಸ್ತಿ ಏನಿರಲಿಲ್ಲ, ಒಂದು ಸ್ವಲ್ಪ ಇತ್ತು, ಸಾಕಾಗುತ್ತೆ ಒಂದು ಟೈಮಿಗೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಇನ್ನು ಉಪ್ಸಾರಿಗೆ ಖಾರನೂ ಕೂಡ ರೆಡಿ ಮಾಡಿಕೊಂಡೆ. ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಎಲ್ಲದನ್ನು ತೊಳೆಯೋಕೆ ಹಾಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ನೀಟಾಗಿ ಎತ್ತಿಟ್ಕೊಂಡೆ. ಅಷ್ಟರೊಳಗೆ ಕಾಳು ಕೂಡ ರೆಡಿ ಆಯಿತು, ಸೊಪ್ಪು ಕಾಳು ಕೂಡ. ಇನ್ನು ಮುದ್ದೆ ಒಂದು ಕಟ್ಕೋಬೇಕು. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇತ್ತು. ಕೆಲಸ ಜಾಸ್ತಿ ಮಾಡಿದ್ರೆ ಹೊಟ್ಟೆ ಚೆನ್ನಾಗಿ ಹಸಿಯುತ್ತೆ, ಏನು ಕೆಲಸ ಇಲ್ಲ ಅಂದರೆ ಹೊಟ್ಟೆನೇ ಹಸುವಾಗಲ್ಲ. ಯಾಕಂದರೆ ಸುಮ್ಮನೆ ಊಟ ಮಾಡಿ ಮನೇಲಿ ಕೂತ್ಕೊಳ್ಳೋದು ಮಾಡಿದ್ರೆ ಹೊಟ್ಟೆ ಹಸುವಾಗೋದೇ ಇಲ್ಲ. ಕೆಲವೊಂದೊಂದು ಸಲ ಹಂಗೆ ಏನಾರು ತಿಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡೇ ಇರ್ತೀನಿ, ಹೊಟ್ಟೆನೇ ಹಸುವಾಗಲ್ಲ. ಒಂದೊಂದು ಸಲ ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಾ ಇರುತ್ತೆ. ಸೊ ಇವಾಗ ಚಳಿಗೆ ಹೋದಕ್ಕೂ ಬೇಗ ಹೊಟ್ಟೆ ಹಸುವಾಗ್ಬಿಡುತ್ತೆ, ಎಷ್ಟೊತ್ತಿಗೆ ಊಟ ಮಾಡಿಬಿಡ್ತೀವೋ ಅಂತ. ಚಳಿ ಟೈಮಲ್ಲಿ ಬಿಸಿದು ಊಟ ಮಾಡಿದ್ರೇ ಚೆಂದ, ಇಲ್ಲ ಅಂತಂದರೆ ಅದು ಊಟ ಮಾಡ್ದಂಗೆ ಫೀಲ್ ಆಗೋಲ್ಲ ತಣ್ಣಗಾಗ್ಬಿಟ್ರೆ. ಮಾಡಿಟ್ಟಿರೋ ಅಡುಗೆನೂ ಅಷ್ಟೇ, ಒಂದು 10 ನಿಮಿಷ 15 ನಿಮಿಷದೊಳಗೆಲ್ಲ ತಣ್ಣಗಾಗೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಬಿಸಿದು ಊಟ ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಕಾಳು ಸ್ವಲ್ಪ ಬಿಸಿಯಾಗೋಷ್ಟರೊಳಗೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು. ನನಗೆ ಹಂಗೆ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗಲ್ಲ ಒಂದೇ ಕೆಲಸ ಮಾಡಿಕೊಂಡು. ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಅದು ನಿಧಾನ ಆಗೋವಷ್ಟರೊಳಗೆ ನಾನಿನ್ನು ಬೇರೆ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅವನ್ನೆಲ್ಲ ತೊಳೆದಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸೊಪ್ಪು ಸೋಸ್ಕೊಂಡಿದ್ನಲ್ಲ ಅದ್ರದ್ದೆಲ್ಲ ಪಾತ್ರೆಗಳಿತ್ತು, ಅದನ್ನು ತೊಳೆದು ಇಟ್ಕೊಂಡ್ಬಿಟ್ಟೆ. ಅಲ್ಲಿಗೆ ನಂದು 2 ಕೆಲಸನೂ ಮುಗೀತು. ಮುದ್ದೆನೂ ಕೂಡ ರೆಡಿ ಆಯಿತು. ಇವಾಗ ಮುದ್ದೆ ಒಂದು ಕಟ್ಕೊಬೇಕು. ನಾನಿವತ್ತು ಹೈದ್ರಾಬಾದಲ್ಲಿ ನಡೆಯುವಂಥ ಸಂತೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ರೀತಿಯಾಗಿದೆ. ಪ್ರತಿ ವಾರವೂ ನಡೆಯುತ್ತೆ. ಇಲ್ಲಿ ಸುತ್ತಮುತ್ತ ಒಂದೊಂದು ಏರಿಯಾಗಳಿದೆ, ಅಲ್ಲಿ ಎಲ್ಲ ಹತ್ರನೂ ಒಂದೊಂದು ದಿನ ಸಂತೆ ನಡೆಯುತ್ತೆ. ಬಟ್ ನಮಗಿದು ತುಂಬ ಹತ್ರ ಆಗುತ್ತೆ, ಕಾಲ್ನಡಿಗೆಲ್ಲೇ ಬರ್ಬೋದು ಒಂದು 5 ನಿಮಿಷಕ್ಕೆಲ್ಲ. ಸೊ ನೋಡ್ತಾ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ, ಎಲ್ಲ ಥರದ್ದು ತರಕಾರಿ. ನಮ್ಮ ಕರ್ನಾಟಕದಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ತರಕಾರಿ ಇಲ್ಲಿ ಸಿಗುತ್ತೆ, ಅದೊಂದು ಖುಷಿ ನನಗೆ. ಸೊ ಅದಕ್ಕೋಸ್ಕರನೇ ನನಗೆ ಕರ್ನಾಟಕದಲ್ಲಿರೋ ಥರನೇ ಫೀಲ್ ಅನಿಸುತ್ತೆ. ಇದು ಬೇರೆ ಸ್ಟೇಟ್ ಅಂತ ನನಗೇನು ಆ ಥರ ಫೀಲ್ ಅನಿಸಲ್ಲ. ಮೋಸ್ಟ್ಲಿ ನನಗೆ ಕೋಟ್ರಸ್ ಒಳಗಡೆ ಅಂದರೆ ಯೂನಿಟ್ ಒಳಗಡೆ ಏನಾದರೂ ನಾವು ಇದ್ದಿದ್ರೆ ಆ ಥರ ಫೀಲ್ ಆಗ್ತಿತ್ತು ಅನಿಸುತ್ತೆ. ಯಾಕಂದರೆ ಅಲ್ಲಿ ತುಂಬ ರಿಸ್ಟ್ರಿಕ್ಟ್ ಇರುತ್ತೆ. ಆಚೆ ಕಡೆ ಬರಬೇಕಂದ್ರೂ ಪರ್ಮಿಷನ್ ತಗೋಬೇಕು, ಒಳಗೆ ಹೋಗ್ಬೇಕಂದ್ರೂ ಪರ್ಮಿಷನ್ ತಗೋಬೇಕು. ಇಲ್ಲಿ ಸಿಂಗಲ್ ಇರೋದ್ರಿಂದ ಅದು ಯಾವುದೂ ನನಗೆ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾನು ಒಬ್ಬಳೇ ಹೋಗ್ಬೋದು, ಒಬ್ಬಳೇ ಬರ್ಬೋದು, ಆ ಥರ ಇರುತ್ತೆ. ಸೊ ಶಿವರನ್ನು ಕರ್ಕೊಂಡು ಹಾಗೆ ಸಂತೆಗೆ ಬಂದೆ. ಸ್ವಲ್ಪ ತರಕಾರಿ, ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು, ತೊಗೊಂಡೋಗೋಣ ಅಂತ. ವೀಕಿಗೆ 1 ಟೈಮ್ ಅಷ್ಟೇ ನಾವು ತೊಗೊತೀವಿ. ಏನಾದ್ರೂ ಖಾಲಿ ಆದರೆ ಪಕ್ಕದಲ್ಲೇ ಅಂಗಡಿ ಇದೆ, ಅವ್ರು ತೊಗೊಂಡು ಬರ್ತಾರೆ. ನನಗೆ ಅಂಗಡಿಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಯೂನಿಟ್ ಒಳಗಡೆ ಇರೋದು. ಸೊ ಅವ್ರಿಗೆ ಹೇಳಿದ್ರೆ ಫೋನ್ ಮಾಡಿ ಡ್ಯೂಟಿ ಮುಗಿಸ್ಕೊಂಬರ್ಬೇಕಾದ್ರೆ ತರ್ತಾರೆ. ಇನ್ನು ತುಂಬ ಮೇಯ್ನ್ ಏನು ಬೇಕಾಗಿರುತ್ತೆ ಅಂಥದ್ದೆಲ್ಲ ತೊಗೊಳ್ಳಿಕ್ಕೆ ನಾನು ಈ ಥರ ಸಂತೆಗೆ ಬರ್ತೀನಿ. ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಈ ಥರ ಎಲ್ಲ ಓಡಾಡ್ತಾಯಿದ್ರೆ ಎಲ್ಲರೂ ಆರ್ಮಿಯವರೇ, ಅಕ್ಕಪಕ್ಕದವರು ಬರ್ತಾರೆ. ಬಟ್ ತುಂಬ ಜನ ಆರ್ಮಿಯವ್ರು ಬರ್ತಾರೆ, ಯಾಕಂದರೆ ತುಂಬ ಹತ್ರ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು. ಎಲ್ಲ ಥರದ್ದು ತರಕಾರಿ ಆಗಿರ್ಬೋದು, ಸೊಪ್ಪು ಆಗಿರ್ಬೋದು, ದಿನಸಿ ಐಟಮ್ ಆಗಿರ್ಬೋದು, ಎಲ್ಲ ಥರದ್ದು ಸಿಗುತ್ತೆ. ಸಿಕ್ಕಾಬಿಟ್ಟೆ ದೊಡ್ಡದು ಇದು. ಸುಮಾರು ದೂರದವರೆಗೂ ಅಂಗಡಿಗಳು ಹಾಕ್ಕೊಂಡಿರ್ತಾರೆ. ಎಲ್ಲ ಥರದ ಹಣ್ಣುಗಳು ಸಿಗುತ್ತೆ. ಹಣ್ಣುಗಳೇ ಅಂದರೆ ನಮ್ಮ ಕಡೆ ಎಲ್ಲ ಕೆ ಜಿ ಲೆಕ್ಕ ಕೊಡ್ತಾರೆ, ಇಲ್ಲ ಆ ಥರ ಏನಿಲ್ಲ. 100 ರೂಪಾಯಿಗೆ ಇಷ್ಟು ಅಂತ, 100 ರೂಪಾಯಿಗೆ 10, 12, 15 ಈ ಥರ ಕೊಡ್ತಾರೆ ಇಲ್ಲಿ, ಪೀಸ್ ಲೆಕ್ಕ ಥರ. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಒಂದೊಂದು ಸಲ ವರ್ತ್ ಅನಿಸುತ್ತೆ, ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ನನಗೆ ಮೇಯ್ನ್ ಶುಂಠಿ ಬೇಕು, ಯಾಕಂದರೆ ಟೀಗೆ ಶುಂಠಿ ಇಲ್ದಲ್ಲೇ ನಾನು ಕುಡಿಯೋಕೆ ಒಂಥರ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಶುಂಠಿ ತೊಗೊಂಡೆ. ಅದಾದಮೇಲೆ ಸ್ವಲ್ಪ ತರಕಾರಿ, ಈರುಳ್ಳಿ ಎಲ್ಲ ತೊಗೊಂಡೆ. ಟೊಮೊಟೊ ರೇಟಂತೂ ಸಿಕ್ಕಾಬಟ್ಟೆ ಇತ್ತು, ಹಾಗಾಗಿ ಅಲ್ಲೇ ತರ್ತೀನಿ ಅಂದ್ಬಿಟ್ಟು ಅವರು ಟೊಮೊಟೊ ತೊಗೊಳಕ್ಕೆ ಬಿಡಲಿಲ್ಲ ಇಲ್ಲಿ. ಇನ್ನು ಬಾಕಿ ಇನ್ನೇನು ತೊಗೊಳ್ಳಿಲ್ಲ, ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೆ. ಹಾಗೆ ನಾನು ಶಿವರ್ ಗಾಡಿ ತೊಗೊಂಡು ಬರೋ ಅಷ್ಟರೊಳಗೆ ಇಲ್ಲಿ ಸೊಪ್ಪು ನೋಡೋಣ ಅಂತೇಳಿ ಬಂದೆ. ಪಕ್ಕದಲ್ಲೇ ಒಂದು ಪಾತ್ರೆ ಅಂಗಡಿ ಕಾಣ್ತು, ಅಲ್ಲಿ ಹೋಗ್ಬಿಟ್ಟು ಒಂದು ಏನಪ್ಪ ಬ್ಯಾಸ್ಕೆಟ್ ಥರದ್ದು ತೊಗೊಂಡೆ. ಅದೇನಕ್ಕಂದರೆ ಈ ಹಣ್ಣುಗಳೆಲ್ಲ ಇಟ್ಟಿರ್ತೀವಲ್ಲ, ಅವು ಚಿಕ್ಕ ಸೊಳ್ಳೆಗಳೆಲ್ಲ ಬರ್ತಾ ಇರುತ್ತಲ್ಲ, ಅದನ್ನು ಕವರ್ ಮಾಡಲಿಕ್ಕೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ 70 ರೂಪಾಯಿ ಕೊಟ್ಟು. ಶಿವರು ಹೇಳ್ತಾಯಿದ್ರು, ನಾನು ಆ ಕಡೆಯಿಂದ ಈ ಕಡೆ ಬರೋ ಅಷ್ಟರೊಳಗೆ ನೀನು ಏನಾದರೂ ಒಂದು ಕಿತಾಪತಿ ಮಾಡಿಬಿಡ್ತೀಯ ಅಲ್ವಾ ಅಂತ. ಆ ಥರದ್ದೆಲ್ಲ ತಗೊಳಕ್ಕೆ ಬಿಡೋಲ್ಲ ಇತ್ತೀಚೆಗೆ. ಏನು ಬರೀ ಪಾತ್ರೆ, ಪ್ಲಾಸ್ಟಿಕ್ಕು ಅದು ಇದು ಅಂತಲೇ ಇರ್ತೀಯ ಅಂತಿರ್ತಾರೆ. ಆದರೆ ಏನು ಮಾಡೋದು, ಒಂದೊಂದು ಸಲ ಅದು ಹಂಗೆ ಆಸೆ ಬಂದುಬಿಡುತ್ತೆ, ಏನಾದ್ರೂ ತೊಗೊಬೇಕಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಬೆಂಡೆಕಾಯಿ ಒಂದು ತೊಗೊಂಡಿರಲಿಲ್ಲ, ಅದನ್ನು ತೊಗೊಳ್ಳೋಣ ಅಂತ ನೋಡಿದ್ವಿ. ಅಷ್ಟರೊಳಗೆ ಯಾಕೋ ಬೇಡ ಅನ್ನಿಸ್ತು. ಸೊ ಹಾಗೆ ವಾಪಸ್ ಹೋದ್ವಿ.
ರೋಡ್ ಸೈಡಿಂದನೂ ಫುಲ್ಲು ಹಾಕಿರ್ತಾರೆ. ಜಾಸ್ತಿ ಹೆಣ್ಮಕ್ಳೇ ಇರ್ತಾರೆ ಇಲ್ಲಿ. ಕೆಲವೊಬ್ಬೊಬ್ಬರಿಗೆ ಕನ್ನಡನೂ ಬರುತ್ತೆ. ಕನ್ನಡ ಯಾರು ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಕನ್ನಡದವರೆಲ್ಲ. ಸೊ ಇಲ್ಲೇ ಇದೆ ನೋಡಿ ಪ್ಲಾಸ್ಟಿಕ್ ಐಟಮು. ಇದರಲ್ಲಿ ಒಂದು ನಾನು ಅದು ಬ್ಯಾಸ್ಕೆಟ್ ತೊಗೊಂಡೆ ಅಷ್ಟೇ. ಒಂದು ಚಾಕು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಅಷ್ಟರೊಳಗೆ ಶಿವ ಅವ್ರು ಬಂದರು, ಇನ್ನು ಬೈದ್ಬಿಡ್ತಾರೆ ಅಂದ್ಬಿಟ್ಟು ಬರೀ ಅದೊಂದು ತೊಗೊಂಡೆ ಅಷ್ಟೇ. ಇದಿಷ್ಟೇ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಎಲ್ಲ ತೊಗೊಂಡು ಮನೆ ಕಡೆ ಹೊರಟ್ವಿ. ಮತ್ತೆ ಮುಂದಿನ ವಿಡಿಯೋ ಜೊತೆಲಿ ಸಿಗ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.